ಕುಡಿಗೆಯಲ್ಲಿ ಇರುವ ಅಂಜಲಾ ವಿದ್ಯಾಸಂಸ್ಥೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಬ್ಯಾರಿಕೇಡ್ಗಳನ್ನು ಎಳೆದು ರಸ್ತೆಗೆ ಹಾಕ್ತಾರೆ. ಮತ್ತೆ ಬ್ಯಾರಿಕೇಡ್ ಶಾಲಾ ಆವರಣಕ್ಕೆ ಎಳೆದು ಹಾಕ್ತಾರೆ. ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಅಧಿಕವಿದ್ರೂ ಕೂಡ ಲೆಕ್ಕಿಸದೆ ಬ್ಯಾರಿಕೇಡ್ಗಳನ್ನು ಜೋಡಿಸುವಲ್ಲಿ ಶಾಲಾ ಮಕ್ಕಳು ಹರಸಾಹಸ ಪಡುತ್ತಿದ್ದಾರೆ. ಕುಡಿಗೆಯಲ್ಲಿ ಇರುವ ಈ ಶಾಲೆಯಲ್ಲಿ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಶಾಲೆಯ ಆಡಳಿತ ಮಂಡಳಿ ಸ್ವಂತದ್ದಾದ ಶಾಲಾ ವಾಹನಗಳನ್ನು ಹೊಂದದ ಕಾರಣ ಶಾಲೆಗೆ ಬರುವ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಆಟೋಗಳಲ್ಲಿ, ವ್ಯಾನುಗಳಲ್ಲಿ, ಕಂಡ ವಾಹನಗಳಲ್ಲಿ ಶಾಲೆಗೆ ಧಾವಿಸುತ್ತಿರುವ ಕಾರಣ ಶಾಲಾ ಪರಿಸರದಲ್ಲಿನ ರಾಜ್ಯ ಹೆದ್ದಾರಿ ಶಾಲೆಯ ಆರಂಭ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಮನೆಗಳತ್ತ ಹೊರಡುವ ಸಮಯದಲ್ಲಿ ಹೆದ್ದಾರಿಯಲ್ಲಿ ಸಾಗುವ ವಾಹನಗಳ ಚಾಲಕರು ಬಹಳಷ್ಟು ಜಾಗರೂಕತೆಯಿಂದ ವಾಹನಗಳನ್ನು ಚಲಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಆಟೋಗಳಲ್ಲಿ ಗರಿಷ್ಠ 10 ರಿಂದ 12 ಮಕ್ಕಳನ್ನ ಮಿತಿ ಮೀರಿ ತುಂಬಿಸಿಕೊಂಡು ಸಾಗಿಸುತ್ತಿರುವ ಚಿತ್ರಣ ನೋಡುಗರಿಗೆ ಅಚ್ಚರಿ ಮೂಡಿಸುತ್ತಿದೆ. ಇಷ್ಟೇ ಅಲ್ಲ, ಶಾಲೆಯನ್ನ ಬಿಡುವ ಸಮಯದಲ್ಲಿ ಮಕ್ಕಳು ಮನಬಂದಂತೆ ಹೆದ್ದಾರಿಯತ್ತ ಓಡುವ ಕಾರಣ ಶಾಲೆಯ ಮಕ್ಕಳಿಂದಲೇ ಬ್ಯಾರಿಕೇಡ್ಗಳನ್ನು ಹಾಕಿಸುವ ಚಿತ್ರಣ ಮಾಧ್ಯಮಗಳಿಗೆ ಎದುರಾಯಿತು. ಶಾಲಾ ಆಡಳಿತ ಮಂಡಳಿ ಸೆಕ್ಯೂರಿಟಿಗಳನ್ನು ಹೊಂದಿಕೊಂಡು ಅವರ ಬಳಿ ಮಾಡಿಸಬೇಕಾದ ಕೆಲಸಗಳನ್ನು ಮಕ್ಕಳಿಂದಲೇ ಮಾಡಿಸುತ್ತಿರುವುದು ಸರಿಯಲ್ಲ ಎಂದು ಪೋಷಕರು ದೂರಿದ್ದಾರೆ. ಆದ್ದರಿಂದ ಶಿಕ್ಷಣ, ಸಾರಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಾಲೆಯ ಪರಿಸರದಲ್ಲಿ ನಿತ್ಯವೂ ಆಗುತ್ತಿರುವ ತೊಂದರೆಗಳನ್ನು ಸರಿಪಡಿಸಬೇಕೆಂದು ಹೆಸರು ಹೇಳಿಚ್ಛಿಸದ ಶಾಲಾ ಪೋಷಕರೊಬ್ಬರು ಮಾಹಿತಿ ನೀಡಿದರು. ಐಎನ್ಟಿಸಿ ಘಟಕದ ಅಧ್ಯಕ್ಷ ಡಿಬಿ ಅಣ್ಣಯ್ಯ ಮಾತನಾಡಿ, ಕೊಡಿಗೆಯ ಅಂಚಲಾ ಶಾಲೆಯಲ್ಲಿ ಪ್ರತಿದಿನ ಶಾಲಾ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಬ್ಯಾರಿಕೇಡ್ ಹಾಕುವುದು, ತೆಗೆಯುವ ಕೆಲಸವನ್ನ ಶಾಲಾ ಆಡಳಿತ ಮಂಡಳಿ ಮಾಡಿಸುತ್ತಿರುವುದು ಎಷ್ಟು ಸರಿ? ಕೊಣನೂರು ಕುಶಾಲನಗರ ಮಾರ್ಗವಾಗಿ ಸಾವಿರಾರು ವಾಹನಗಳು ಈ ರಸ್ತೆಯ ಮೂಲಕ ಸಂಚರಿಸುತ್ತಿವೆ. ಆದರೆ ಶಾಲಾ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳಲ್ಲಿ ರಸ್ತೆಯ ಬದಿಗೆ ಬಂದು ಹತ್ತುವುದು ಎಷ್ಟು ಸರಿ? ಮುಂದಿನ ದಿನಗಳಲ್ಲಿ ಶಾಲಾ ಗೇಟ್ ಒಳಗೆ ವಿದ್ಯಾರ್ಥಿಗಳನ್ನು ವಾಹನಗಳಿಗೆ ಹತ್ತಿಸುವ ಮೂಲಕ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಹಾಗೂ ಪೊಲೀಸ್ ಇಲಾಖೆ ಇತ್ತ ಕಡೆ ಗಮನ ಹರಿಸಬೇಕೆಂದು ಬಿಡಿ ಅಣ್ಣಯ್ಯ ಆಗ್ರಹಿಸಿದ್ದಾರೆ. ಗ್ರಾಮದಲ್ಲಿ ಕೂಡಿಗೆ ಮೈನ್ ಜಂಕ್ಷನ್ನಲ್ಲಿ 3 ಜಂಕ್ಷನ್ ಕೊಡ್ತಿದೆ. ಒಂದು ಸೋಮಾರ್ಪೇಟೆ, ಹಾಸನ ಮತ್ತು ಕುಶಾಲನಗರ 3 ಜಂಕ್ಷನ್ ಕೊಡುತ್ತೆ. ಭಾಳ ದೊಡ್ಡ ಸರ್ಕಲ್ಲು. ನಮ್ಮ ಕೂಡಿಗೆ ಕುಶಾಲನಗರ ಹೋಬಳಿಗೆ 2ನೇ ಸರ್ಕಲ್ ಚೆನ್ನಾಗಿದೆ. ಈ ಸರ್ಕಲ್ ಭಾಳ ಜನನಿಬಿಡ ಪ್ರದೇಶ ಮತ್ತು ವೆಹಿಕಲ್ ಕೂಡ ಜಾಸ್ತಿ ಓಡಾಡ್ತವೆ. ಅಲ್ಲಿ ಮೈನ್ ರಸ್ತೆಯಲ್ಲಿ ಏನಾಗಿದೆ ಅಂದರೆ ಅಂಜಲಾ ಸ್ಕೂಲ್ ಅಂತೇಳಿ 1 ರಿಂದ 10ನೇ ಕ್ಲಾಸ್ವರೆಗೆ ಒಂದು ಶಾಲೆ ಓಪನ್ ಆಗಿದೆ, ಇಂಗ್ಲೀಷ್ ಮೀಡಿಯಂ ಶಾಲೆ. ಅಲ್ಲಿ ಸಂಜೆ ಆದರೆ ಸಾಕು 3:45 ರಿಂದ 4:15ವರೆಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಂಜಲಾ ಶಾಲೆಯ ಮಕ್ಕಳನ್ನೇ ಟ್ರಾಫಿಕ್ ಕೆಲಸಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಈ ಶಾಲಾ ಆಡಳಿತ ಮಂಡಳಿ ಉಪಯೋಗಿಸ್ಕೊಂಡು ಅವನ್ನ ಬ್ಯಾರಿಕೇಡ್ ಕಳಿಸೋದು, ವೆಹಿಕಲ್ ಕಂಟ್ರೋಲ್ ಮಾಡಿಸೋದು, ಇವೆಲ್ಲವನ್ನು ಕೂಡ ಆಡಳಿತ ಮಂಡಳಿ ಶಾಲೆ ಮಕ್ಕಳಿಂದನೇ ಮಾಡಿಸ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಮೊನ್ನೆ ತಾನೇ SC/ST ಸಭೆಯಲ್ಲಿ DSP ಅವರು ಕೇಳಿದಾಗ ಈ ವಿಚಾರವನ್ನು ಅವರ ಮುಂದಿಟ್ಟಿದ್ದೀವಿ. ಇದೇ ಥರ ಆದರೆ ಮಕ್ಕಳಿಗೆ ಭಾರಿ ಅನಾಹುತ ಆಗುತ್ತೆ. ಇಂಥ ಒಂದು ಇದನ್ನು ಟ್ರಾಫಿಕನ್ನು ಕಂಟ್ರೋಲ್ ಮಾಡಿ ಈ ಶಾಲೆಯನ್ನು ಏನಾಗಿದೆ, ಈ ಟ್ರಾಫಿಕ್ ಏನಾಗಿದೆ ಅದನ್ನು ಶಾಲೆಯ ಒಳಗ ಭಾಗದಲ್ಲಿ ವೆಹಿಕಲಿಂದ ಅಲ್ಲಿಂದ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿಯನ್ನು ಮಾಡಿದ್ದೇವೆ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ನಾವು ಅದರ ಸಂಜೆ ಆಗುವಾಗ ಪೊಲೀಸ್ ಕಾನ್ಸ್ಟೇಬಲನ್ನು ಬಿಡುವಂಥ ಕೆಲಸವನ್ನು ಮಾಡಿ ನಾವು ಆದಷ್ಟು ಶಾಲಾ ಆಡಳಿತಕ್ಕೆ ನೋಟಿಸನ್ನು ಮಾಡಿ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಇದು ಭಾಳ ಗಂಭೀರವಾದಂಥ ವಿಚಾರ. ಯಾಕೆಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಬರುತ್ತೆ, ಅಲ್ಲಿ 2 ವೀಲರ್ಗಳು ಜಾಸ್ತಿ ಆಗ್ತದೆ, ಜಾಮ್ ಆಗ್ತದೆ, ಮತ್ತು ಆಟೋದಲ್ಲಿ ಶಾಲೆ ಮಕ್ಕಳನ್ನು ಭಾಳ ಹೆಚ್ಚಿನಾಗಿ ತುಂಬಿಸ್ಕೊಂಡು ಅದನ್ನು ಕರ್ಕೊಂಡು ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ.